उपराला है क्या अजीमा उपराला है क्या कौन सा बराबर है नहीं बराबर है बराबर है नहीं चार्ज दे दो 20 यार नहीं दे कई की सुमार बाबा इधर आ टूट का ये हैंड ब्रेक में डाल ले उठो डालते टूर फायर बर्ड्स एके टाइगर्स ले आए देखो बराबर है चालू नहीं कराने अभी नको वाशी चालू करते क्या हाँ यहाँ से चालू करते ले चालू करेंगे क्या नको अभी चालू है रे बशीर चालू है ले बता कर टाइम अभी नहीं बता तेरा फोन लेकर ಉತ್ತಮವಾದ ಮ್ಯಾಚ್ ನಡೀತಿದೆ ಏಕೆ ಟೈಗರ್ ಮತ್ತು ಕಿತ್ತೂರು ಫಾರ್ವರ್ಡ್ ರೋಚಕವಾದ ಪಂದ್ಯ ಉತ್ತಮವಾದ ಮ್ಯಾಚ್ ಅಂತಾನೆ ಹೇಳ್ಬೋದು ಏಕೆ ಟೈಗರ್ಸ್ ಮತ್ತು ಕಿತ್ತೂರು ಫಾರ್ವರ್ಡ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ನಡೆದಿದೆ ಯಾಕಂದರೆ ಇದು ಸೆಮಿಫೈನಲ್ ಮ್ಯಾಚ್ ಇದು ಅಂಥದ್ದಲ್ಲ ಸೆಮಿಫೈನಲ್ ಮ್ಯಾಚ್ ಇದು ಯಾಕಂದರೆ ಇಲ್ಲಿ ಅದರಲ್ಲಿ ಹೊಡೆದವರು ಫೈನಲ್ಗೆ ಹೋಗ್ತಾರೆ ಡೈರೆಕ್ಟು ಅದರ ಸಲುವಾಗಿ ಈಗ ಪ್ರಾಕ್ಟೀಸನ್ನು ಮಾಡಬೇಕು ಯಾಕಂದರೆ ಇದರಲ್ಲಿ ರೋಚಕವಾದ ಆಟಗಾರರು ಇದ್ದಾರೆ ಯಾಕಂದರೆ ಎನರ್ಜಿ ತಗೊಂಡು ಆಟಗಾರರು ಬಂದಿದ್ದಾರೆ ಗ್ರೌಂಡಿಗೆ ಕಾದು ನೋಡಬೇಕು ಏಕೆ ಟೈಗರ್ಸ್ ನಾವು ನೋಡಕತ್ತೇವೆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತಿದ್ದಾರೆ ಇಲ್ಲಿ ಶಾರುಖ್ ಆಗಲಿ ಅಫ್ತಾಬ್ ಆಗಲಿ ಅಮಾನ್ ಆಗಲಿ ಅಶ್ವಿನ್ ಆಗಲಿ ಮನ್ಸೂರ್ ಆಗಲಿ ಸುಲೇಮಾನ್ ಆಗಲಿ ಉತ್ತಮವಾದ ಆಟಗಾರರು ಅಯ್ಯಾನ್ ಕೂಡ ಇದ್ದಾರೆ ಅದರಲ್ಲಿ ಉತ್ತಮವಾದ ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ ನೋಡಬೇಕು ಯಾವ ರೀತಿ ನಾವು ಮ್ಯಾಚನ್ನು ನಡೆಸ್ತಾರ ನೋಡಬೇಕು ಯಾವುದು ಏಕೆ ಟೈಗರ್ಸ್ ಗೆಲ್ಲುತ್ತಾ ಕಿತ್ತೂರು ಫಾರ್ವರ್ಡ್ಸ್ ಗೆಲ್ಲುತ್ತಾ ರೋಚಕವಾದ ಪಂದ್ಯ ಈ ಪಂದ್ಯದಲ್ಲಿ ಗೆದ್ದವರು ಫೈನಲ್ ಅಂತ ನಾವು ಮತ್ತೆ ಹೇಳ್ತಿದ್ದೀವಿ ಯಾಕಂದರೆ ಗೆದ್ದವರು ಆರಾಮ ಫೈನಲ್ ಕುಂದಿರ್ತಾರೆ ಆಯ್ತಪ್ಪ ಸಾಕು ಅಂತ ಹೇಳ್ತಾರೆ ಇಲ್ಲಿ ಎನರ್ಜಿ ತಗೊಂಡು ಆಡಬೇಕು ಯಾಕಂದರೆ ಇದರಲ್ಲಿ ಎನರ್ಜಿ ಏನಿದೆ ನಾವು ಒಂದು ಪಾಯಿಂಟ್ ಹೋದ್ರೂ ಓದ್ಬಿಡಪ್ಪ ಹೋಲಿ ಇನ್ನೊಂದು ಪಾಯಿಂಟ್ ನಾವು ತೊಗೋತೀವಿ ಅಂತ ಆಡಬೇಕು ಮತ್ತು ಬೇಜಾರಾಗಬಾರ್ದು ಏನಪ್ಪ ಒಂದು ಪಾಯಿಂಟ್ ಹೋದಲ್ಲ ಅಂತ ಬೇಜಾರಾಗಬಾರ್ದು ಮತ್ತೆ ನಾನು ವಾಪಸ್ ತೊಗೋತೀನಿ ಅಂತ ಆಡಬೇಕು 2 kg ಕೊಡಬೇಕು ಖಾಲಿ ಕೊಡಬಾರ್ದು ಯಾಕಂದರೆ ಖಾಲಿ ಕೊಟ್ಟರೆ ಒಂದು ಪಾಯಿಂಟಿಗೆ ಕಷ್ಟನೂ ಆಗುತ್ತೆ ಉತ್ತಮವಾದ ಪ್ರಾಕ್ಟೀಸ್ ನಡೆದಿದೆ ಅಮನವರು ಸಹ ಏಕೆ ಟೈಗರ್ಸ್ನ ಅಮನವರು ಬಂದಿದ್ದಾರೆ ಅವರು ಸಹ ಉತ್ತಮದ ಶಾಟ್ ಅಂತಲೇ ಹೇಳ್ಬೋದು ಏಕೆ ಟೈಗರ್ಸ್ನಲ್ಲಿ ಈಗ ಈ ಕಡೆ ರಂಜಿ ಅಣ್ಣ ಅವರು ಕೂಡ ಉತ್ತಮವಾದ ಶಾಟರ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಸಹ ರಂಜಿತ್ ಅಣ್ಣವರು ಒಬ್ಬರೇ ಆಡೋರು ಯಾಕಂದರೆ ಆ ಟೀಮಿನಲ್ಲಿ ಒಬ್ಬರೇ ಬಲಿಷ್ಠ ಆಟಗಾರ ಒಬ್ಬರೇ ಯಾಕಂದರೆ ಎಲ್ಲ ಪ್ಲೇಯರ್ ಇದ್ದಿಲ್ಲ ಅಂದ್ರೆ ಒಬ್ಬರೇ ಆಡ್ತಾರೆ ಆ ರೀತಿ ಗೇಮ್ ಇದೆ ಅವ್ರ ಬಗ್ಗೆ ಅದು ನೋಡಬೇಕು ಯಾವ ರೀತಿ ಬರುತ್ತೆ ಅವ್ರ ಕಡೆಯಿಂದ ಪ್ರದರ್ಶನ ನೋಡಬೇಕು ಉತ್ತಮವಾದ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸೆಮಿಫೈನಲ್ ಮ್ಯಾಚ್ ಯಾರು ಹೋಗ್ತಾರೆ ಫೈನಲ್ಗೆ ಕಾದು ನೋಡೋಣ ಪ್ರೇಕ್ಷಕರೇ ಈ ರೀತಿ ಮ್ಯಾಚ್ ನಾವು ಮತ್ತೆ ನೋಡಬೇಕು ಸಿಗಂಗಿಲ್ಲ ಕುಂತು ನೋಡಿ ನಾವು ಒಂದು ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರು ಕುಂತು ನೋಡಬಲ್ಲಾರು ಈಗ ನಮ್ಮ ಅಲ್ಲಾಬಾಕ್ಸ್ ಅಂತ ಹೇಳೋಣ ನಮ್ಮ ಅವರು ಸಹ ಬೆಂಗಳೂರಿನಲ್ಲಿ ಇದ್ದಾರೆ ಉತ್ತಮವಾದ ಆಟ ನಡೀತಿದೆ ಇಲ್ಲೂ ಕೂಡ ನಮ್ಮ ಅಲ್ಲಾಬಾದ್ ಕಮೆಂಟ್ ಮಾಡಿದ್ದಾರೆ ಅವರು ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವರು ಕೂಡ ಧನ್ಯವಾದವನ್ನು ಹೇಳ್ತೀನಿ ಯಾಕಂದರೆ ಅವರು ಇಲ್ಲ ಇಲ್ಲಿ ಅವರು ಬೆಂಗಳೂರಿನಲ್ಲಿ ಕುಂತು ಮ್ಯಾಚ್ ನೋಡ್ತಿದ್ದಾರೆ ನಮ್ಮದು ಪ್ರೇಕ್ಷಕರು ಎಲ್ಲೆಲ್ಲಿ ಕುಂತು ಮ್ಯಾಚ್ ನೋಡಕತ್ತಿದ್ದಾರೆ ನೋಡಿ
ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ, ಯಾಕಂದರೆ ಅವರು ಸಹ ನೋಡಬಲ್ಲರು. ಮ್ಯಾಚ್ ಅದ್ಭುತವಾದ ಮ್ಯಾಚ್ ನಡೆದಿದೆ. ನಮ್ಮ ಗೆಳೆಯ ಅಂತಲೇ ಹೇಳಬೇಕು ಅಲ್ಲಾ ಬಕ್ಷರು, ಅವರು ಸಹ ಕಮೆಂಟ್ ಮಾಡಲಿದ್ದಾರೆ ಹೇಗಿದೆಯಪ್ಪ ಅಂತ. ಅವ್ರಿಗೂ ಸಹ ಧನ್ಯವಾದ ಅಂತ ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲಿಂದ. ನೋಡೋಣ ಪ್ರೇಕ್ಷಕರೇ ಯಾವ ರೀತಿ ಇಲ್ಲಿ ಮ್ಯಾಚ್ ನಡೀತಿದೆ ನಮ್ಮ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ. ಬರೀ ಸರ್, ಎಲ್ಲಿ ಇದ್ದರೂ ನಮ್ಮ ಹೆಣ್ಸಾಲಿ ಗ್ರೌಂಡಿಗೆ ಬನ್ನಿ, ಇಲ್ಲಿ ನೀವು ಡೈರೆಕ್ಟ್ ಮ್ಯಾಚನ್ನು ನೋಡಲು ಸಿಗುತ್ತೆ. ಇಲ್ಲ ನಮ್ಮದು ನೀವು ದೂರ ಇದ್ದರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾಲು ಮಾಡಿ ನೋಡಿ. ಫುಲ್ HD ಕ್ಯಾಮ್ರಾ ಚಾನಲ್. ಉತ್ತಮವಾದ ಮ್ಯಾಚ್ ನಡೀತಿದೆ ಇಲ್ಲಿ. ಇನ್ನು ಟಾಸ್ ಆಗಿಲ್ಲ, ಕಾರ್ ನೋಡಬೇಕು ಯಾವ ಟಾಸ್ ಆಗುತ್ತೆ. ಹೇಗೆ ಟೈಗರ್ಸ್ ಆಗುತ್ತಾ, ಇನ್ನು ಕಿತ್ತು ಪೈರೇಟ್ಸ್ ಆಗುತ್ತಾ. ಇದು ಪಂದ್ಯ ಅಂದರೆ ಉತ್ತಮವಾದ ಪಂದ್ಯ ಅಂತ ಹೇಳಬಹುದು. ಇದರಲ್ಲಿ ಯಾರು ಗೆಲ್ತಾರೆ ಸೀದಾ ಡೈರೆಕ್ಟ್ ಫೈನಲ್ಗೆ. ನೋಡೋಣ ಪ್ರೇಕ್ಷಕರೇ ಯಾರು ಹೋಗ್ತಾರೆ, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ನೋಡೋಣ. ಏನು ಗ್ರೌಂಡಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಪ್ಲೇಯರ್ಸ್ಗಳು. ಫುಲ್ ಎನರ್ಜಿ ನಿಂತ ಆಡ್ತಿದ್ದಾರೆ. ಇದೇ ರೀತಿ ಮ್ಯಾಚ್ನಲ್ಲಿ ಆಡಿದರೆ ಅವ್ರಿಗೆ ಗೆಲ್ಲುವ ಸಾಧ್ಯತೆ ಇದೆ. ನೋಡೋಣ ಯಾವ ರೀತಿ ಆಡ್ತಾರೆ ನಮ್ಮ ಪ್ಲೇಯರ್ಸು. ಹೇಗೆ ಟೈಗರ್ಸಿನ ಮತ್ತು ಕಿತ್ತೂರು ಪೈರೇಟ್ಸ್ ಕಾದು ನೋಡಬೇಕು. ಉತ್ತಮವಾದ ಪ್ರಾಕ್ಟೀಸ್ ನಡೀತಿದೆ. ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಏನಂದರೆ ಪ್ರೇಕ್ಷಕರು ಮನಸ್ಸಲ್ಲಿ ತುಂಬ ಇದ್ದಾರೆ, ಕಾದು ನೋಡಬೇಕು. ಪ್ರೇಕ್ಷಕರು ಭಾಳ ಮಂದಿನೂ ಬಂದಿದ್ದಾರೆ ಈ ಕಡೆ. ಏಕೆ ಟೈಗರ್ಸ್ನಲ್ಲಿ ಅಮಾನ್, ಕಿತ್ತೂರು ಪೈರೇಟ್ಸ್ನಲ್ಲಿ ರಾಂಜೆ. ನೋಡಬೇಕು ಯಾವ ರೀತಿ ಇವತ್ತು ಮ್ಯಾಚನ್ನು ಆಗುತ್ತದೆ ನಮ್ಮ ಗ್ರೌಂಡಿನಲ್ಲಿ. ಕನ್ನಡ ಹೆಣ್ಣು ಮಕ್ಕಳ ಶಾಲೆ, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಅಂತಲೇ ಹೇಳ್ಬೋದು. ಇಲ್ಲಿ ಉತ್ತಮವಾದ ಗ್ರೌಂಡ್ ಇದೆ. ಅನ್ನಿ ಪ್ರೇಕ್ಷಕರೇ ನೋಡಲಿಕ್ಕೆ ಉತ್ತಮವಾದ ಮ್ಯಾಚ್ ನಿಂತಿದೆ. ನೋಡೋಣ ಯಾವ ರೀತಿ ಆಡ್ತಾರೆ. ಸೆಮಿಫೈನಲ್ ಪಂದ್ಯ, ಯಾರು ಸೋಲುತ್ತಾರೆ, ಯಾರು ಗೆಲ್ಲುತ್ತಾರೆ, ಇದೇ ಭಾಳ ಮುಖ್ಯವಿದೆ. ಸೋತವರು ಯಾಕಂದರೆ 3ನೇ ಪ್ರೈಜಿಗೆ ಆಡಬೇಕಾಗುತ್ತೆ. ಗೆದ್ದವರು ಫೈನಲ್ ಅಂತಲೇ ಹೇಳ್ಬೋದು. ಮುಂದಿನ ಮ್ಯಾಚ್, ಯಾಕಂದರೆ ಮುಂದಿನ ಮ್ಯಾಚ್ ಇನ್ನೊಂದಿದೆ ಸೆಮಿಫೈನಲ್ ಪಂದ್ಯ. ಅದು ಭಗವಾನ್ ಬುಲ್ಸ್ ಮತ್ತು ಕಣ್ಣೂರ್ ಬಾಲ್ಸ್, 2 ಬಾಲ್ಸ್ ತಂಡ. ಅದರಲ್ಲಿ ಯಾರು ಗೆಲ್ಲುತ್ತಾರೆ, ಇದರಲ್ಲಿ ಯಾರು ಗೆಲ್ಲುತ್ತಾರೆ ನೋಡೋಣ. ಗೆದ್ದವರು ಅದರಲ್ಲಿ ಗೆದ್ದವರು ಫೈನಲ್, ಇದರಲ್ಲಿ ಗೆದ್ದವರು ಫೈನಲ್. ಈಗಿನ ಪಂದ್ಯ ಏಕೆ ಟೈಗರ್ಸ್ ಕಿತ್ತೂರು ಪೈರೇಟ್ಸ್. ಟಾಸಿನ ಸಮಯ ಆಗಿದೆ ಪ್ರೇಕ್ಷಕರೇ, ನೋಡೋಣ. ಗ್ರೌಂಡ್ನಲ್ಲಿ ಪ್ರೇಕ್ಷಕರು ತುಂಬಿದ್ದಾರೆ. ಸೆಮಿಫೈನಲ್ ಪಂದ್ಯ ಅಂತಲೇ ಮತ್ತೊಂದು ಸಲ ಹೇಳ್ತೇನೆ. ಈಗ ಉತ್ತಮವಾದ ಆಟ ಆಡ್ತಿದ್ದಾರೆ ಪ್ಲೇಯರ್ಸ್ಗಳು. ಉತ್ತಮವಾದ ಪ್ರಾಕ್ಟೀಸ್ ಆಡ್ತಿದ್ದಾರೆ. ನೋಡೋಣ. ಗೆದ್ದಿದೆ ತಂಡ. ಈಗ ಸೆಮಿಫೈನಲ್ ತಂಡ ಕಾದು ನೋಡಬೇಕು.
ಆಟಗಾರಿಗೆ ಒಂದು ಉತ್ತಮವಾದ ಆಫರ್ ಇದೆ. ಏನಂದ್ರೆ ಈ ಪಂದ್ಯ ಏನಾಗುತ್ತೆ ತಾವು ಗೆದ್ರೆ ಫಯಾಜ್ ನಾಯ್ಕರಿ ಅವರಿಂದ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾಣಿಕೆಯನ್ನು ನಮ್ಮಲ್ಲಿ ಮ್ಯಾಚ್ ಆದ್ಮೇಲೆ ಪ್ಲೇಯರ್ಸ್ ಏಕೆ ಟೈಗರ್ಸ್ನ ಮಾಲೀಕರು ಬಂದಿದ್ದಾರೆ, ಹಾಗಾಗಿ ಫೋಟೋನ ತಗೊಂಡಿದ್ದಾರೆ. ಪುಷ್ಪಾ ಕಂಕೆ ಅವರು ಬಂದಿದ್ದಾರೆ, ನಮ್ಮ ಅಣ್ಣ ಅಂತಲೇ ಹೇಳ್ಬೋದು. ತಮ್ಮ ಅವರು ಸಹ ಡಾಕ್ಟರ್ ಇದ್ದಾರೆ. ಮ್ಯಾಚ್ ಈಗ ಟಾಚಿನ ಸಮಯ ಆಗಿದೆ. ಶೇರ್ ಮಾಡ್ತಾರೆ ಅಶ್ಫಾಕ್ ಖಂಡ್, ನಮ್ಮ ಅಶ್ಫಾಕ್ ಖಂಡ್ ಅವರು ಬಂದಿದ್ದಾರೆ. ಔಟಿ ಯಾರ ಟಾಸ್ ಗೆಲ್ತಾರೆ, ಈಗ ಟೈಗರ್ಸ್ ಗೆಲ್ಲುತ್ತಾ ಕಿತ್ತು ಫೈರ್ಸ್ ಗೆಲ್ಲುತ್ತಾ ಕಾದ್ ನೋಡು. ಉತ್ತಮವಾದ ನೋಡೋಣ ಪ್ರೇಕ್ಷಕರೇ ಯಾರಾಗುತ್ತೆ. ತುಂಬ ಹೃದಯದಿಂದ ಸ್ವಾಗತ. ಅವರು ಸುಸ್ವಾಗತ ಟಾಸ್ ಎಂಬ ಏಕೆ ಟೈಗರ್ಸ್ ಗ್ರೌಂಡ್ ಅನ್ನು ಆಯ್ಕೆ ಮಾಡಿದ್ದಾರೆ. ಟಾಸ್ ಗೆದ್ದಿದ್ದಾರೆ ಏಕೆ ಟೈಗರ್ಸ್. ಮ್ಯಾಚ್ ಅನ್ನು ಗೆಲ್ಲುತ್ತಾರ ಅದು ನೋಡಬೇಕು. ಗ್ರೌಂಡ್ ಅನ್ನು ಆಯ್ಕೆ ಮಾಡಿದ್ದಾರೆ. ಎರಡು ಕಡೆ ಅಂತಾನೆ ಶಾಟರ್ ಇದ್ದಾರೆ, ಅಂತ ಡಿಫೆಂಡರ್ ಇದ್ದಾರೆ. ಈ ಕಡೆ ಜಾಕೀರ್, ಆ ಕಡೆ ಅಯ್ಯಾನ್, ಮತ್ತೆ ಈ ಕಡೆ ಅಮಾನ್, ಈ ಕಡೆ ರಂಜಿತ್ ಅಣ್ಣ. ನೋಡೋಣ ಪ್ರೇಕ್ಷಕರೇ, ಏನೋ ಒಂದು ಪಂದ್ಯ ಗೆದ್ದಿದೆ, ಮತ್ತೆ ಹಿಂದೆಡೆ ಸೆಮಿಫೈನಲ್ ಪಂದ್ಯ ಇದೆ ಅವ್ರದ್ದು. ನೋಡೋಣ ಪ್ರೇಕ್ಷಕರೇ ಯಾರು ಗೆಲ್ತಾರೆ. ಫೈನಲ್ಗೆ ಹೋಗುತ್ತಾರೆ. ಚೇರಪ್ ಮಾಡಿ ಏಕೆ ಟೈಗರ್ಸ್ನ ಆಟಗಾರರು ಈಗ ಮತ್ತೆ ಹೊಸ ಜರ್ಸಿಯಲ್ಲಿ ಕಾಣುತ್ತಿದ್ದಾರೆ ನಮ್ಮ ಏಕೆ ಟೈಗರ್ಸ್ ಅವರು. ಈ ಕಡೆ
ಕಿತ್ತೂರು ಫೈಬರ್ಸ್ ಹೊಸ ಜರ್ಸಿಯಲ್ಲಿ ಕಾಣುತ್ತಿದ್ದಾರೆ. ನೋಡೋಣ ಸೆಮಿಫೈನಲ್ ಪಂದ್ಯ ಇದು. ಯಾಕಂದರೆ ಗೆದ್ದವರು ಫೈನಲ್ ಡೈರೆಕ್ಟ್. ಮತ್ತೊಮ್ಮೆ ಹೇಳ್ತೀನಿ, ಫೈನಲ್ ಹೋಗ್ತಾರೆ ಗೆದ್ದವರು. ಉತ್ತಮವಾದ ಇನ್ನೋವರೆಗೆ ಸೋಲನ್ನು ಕಂಡಿಲ್ಲ ನಮ್ಮದು ಏಕೆ ಟೈಗರ್ಸ್ನ ಆಟಗಾರರು. ಇನ್ನೂ ಸೋಲನ್ನು ಕಂಡಿಲ್ಲ. ಇವತ್ತು ಕಾಣ್ತಾರ ನೋಡಬೇಕು. ಉತ್ತಮವಾದ ಮ್ಯಾಚು. ಕಮೆಂಟ್ರಿ ಹೇಳಲು ನಮ್ಮ ಸೋಹೆಲ್ ಕಾಜಿ ಅವರು ಬಂದಿದ್ದಾರೆ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ವಾಹನಗಳಿಗೆ ಈಗ ನಮ್ಮ ಜೊತೆ ಸೋಹೆಲ್ ಕಾಜಿ ಅವರು ಕೂಡ ಬಂದಿದ್ದಾರೆ. ನೋಡೋಣ ಸೋಹೆಲ್ ಕಾಜಿ ಉತ್ತಮವಾದ ಒಂದು ಕಾಮೆಂಟ್ರಿ ಮಾಡೋರು ಅವರು ಸಹ. ಅವರಿಗೆ ಈಗ ನಮ್ಮ ಸೋಹೆಲ್ ಅವರು ಹೇಳ್ಬೇಕು, ಯಾರು ಏಕೆ ಟೈಗರ್ಸ್ ಗೆಲ್ಲುತ್ತಾ ಏನೋ ಕಿತ್ತೂರು ಫೈಬರ್ಸ್ ಗೆಲ್ಲುತ್ತಾ? ಬಹುಶಃ ಏಕೆ ಟೈಗರ್ಸ್ಗೆ ಅಲ್ಲ ಆಫರ್ ಇದೆ. ಎರಡು ಟೀಮು ಭಾಳ ಜಿದ್ದಿ ಅಂತ ಹೇಳ್ಬೋದು. ಅಲ್ಲ ಸೋಹೆಲರೇ, ಯಾರು ಗೆಲ್ತಾರೆ ಅದು ಹೇಳಿ. ನಮಗೆ ಒಂದು ಸೈಡು ಏಕೆ ಟೈಗರ್ಸ್ ಗೆಲ್ಬೋದು ಅಂತ ಹೇಳ್ಬೋದು. ಯಾಕೆ ಕಿತ್ತೂರು ಫೈಬರ್ಸ್ ಗೆಲ್ಲಲ್ಲ? ಬಹುಶಃ ಅಲ್ಲಿ ಒಬ್ಬರೇ ಆಡಬೇಕು, ರಂಜಿತ್ ಅವರು ಸಹ ಉತ್ತಮವಾದ ಆಟಗಾರ. ಯಾಕಂದರೆ ನಾವು ನೋಡಿದ್ದೇವೆ, ಹಲವಾರು ಜಾಗ ಆಡಿ ಬಂದಿದ್ದಾರೆ ಅವರು. ಯಾಕಂದರೆ ನ್ಯಾಷನಲ್ ತನಕನೂ ಹೋಗಿದ್ದಾರೆ ಅಂತ ಕೇಳ್ಪಟ್ಟೇವೆ. ಇಲ್ಲ, ನ್ಯಾಷನಲ್ ಆಡಿದರೂ ಆಡೋಕ್ಕೆ ಪ್ಲೇಯರ್ಸರ ಬೇಕಲ್ಲ. ಇರಲಿ, ಒಬ್ಬರಿಂದ ಮ್ಯಾಚ್ ಆಗುತ್ತಾ ಕಾದ್ ನೋಡೋಣ. ಈಗ ಮ್ಯಾಚನ್ನು ಸ್ಟಾರ್ಟ್ ರೆಫರಿಯವರು ಬಂದಿದ್ದಾರೆ. ಅವರಿಗೆ ಸರ್ ಅಂತ ಹೇಳ್ಬೋದು, ಪಿ ಟೀಚರ್. ಈಗ ಉತ್ತಮವಾದ ಪಂದ್ಯ ನಡೀತಿದೆ. ಏನು ಹೇಳ್ತಿದ್ದಾರೆ ಪ್ಲೇಯರ್ಸಿಗೆ, ನೋಡಪ್ಪ ನೀವು ಮತ್ತೆ ಆಟವನ್ನು ಆಡೋಣ, ಆದರೆ ಏನೋ ತಪ್ಪಾದರೆ ಶ್ರಮಿಸಬೇಕು. ಯಾಕಂದರೆ ರೆಫ್ರಿಯಿಂದನೂ ತಪ್ಪಾಗುತ್ತೆ, ಪ್ಲೇಯರಿಂದನೂ ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರು ಹಲವಾರು ಜಾಗ ಆಡಿಸಿದ್ದಾರೆ. ಅವರು ಸಾಲಿನ ಪಿ ಸರ್ ಅಂತಲೇ ಹೇಳ್ಬೋದು, ಉತ್ತಮವಾದ ಸರ್ ಅಂತಲೇ ಹೇಳ್ಬೋದು. ಅವರು ಸಹ ಹಲವಾರು ಸರ್ಕಾರಿಯ ಶಾಲೆಯಲ್ಲಿ ಆಡಿಸುತ್ತಾರೆ. ಈಗ ಈ ಕಡೆ ಕಿತ್ತೂರು ಫೈಬರ್ಸ್ನಲ್ಲಿ ಆಸಿಮ್ ಇದ್ದಾರೆ, ಹುಸೇನ್ ಇದ್ದಾರೆ, ಮತ್ತೆ ರಂಜಿತ್ ಅಣ್ಣವರು ಇದ್ದಾರೆ, ಉತ್ತಮದ ಆಟಗಾರ. ಮತ್ತೆ ಜಾಕೀರ್ ಅವರು ಇದ್ದಾರೆ, ಜರ್ಸಿ ನಂಬರ್ 7 ಇದೆ. ನೋಡೋಣ ಯಾವ ರೀತಿ ಆಟ ಬರುತ್ತೆ. ಈ ಕಡೆ ಅಫ್ತಾ ಪೌಂಡಿ, ಮತ್ತೆ ಯಾಶೀನ್ ಮುದ್ಗಲ್, ಶಾರುಖ್, ಅಯ್ಯಾನ್, ಅಮಾನ್ ಮತ್ತೆ ಮಂಜು, 6 ಪ್ಲೇಯರು. ಚಲೋ ಇದೆ. ಯಾಕಂದರೆ ಏಕೆ ಟೈಗರ್ಸ್ನಲ್ಲಿ ಉತ್ತಮದ ಆಟ ಆಡೋರು ಇದ್ದಾರೆ. ಈ ಕಡೆನೂ ಸಹ ಕಿತ್ತೂರು ಫೈಬರ್ಸ್ನಲ್ಲಿ ಉತ್ತಮದ ಆಟಗಾರ ಇದ್ದಾರೆ. ನೋಡಬೇಕು ಇವತ್ತು ಬರ್ತಾ ಜಿದ್ದಿನಲ್ಲಿ ಯಾರು ಗೆಲ್ಲುತ್ತಾರೆ ಸೆಮಿಫೈನಲ್ನಲ್ಲಿ. ಫಸ್ಟ್ ಸರ್ವಿಸ್ ಇದೆ ನಮ್ಮ ಕಿತ್ತೂರು ಫೈಬರ್ಸ್. ಈಗ ನಾವು ಮ್ಯಾಚ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಸರ್ವಿಸ್ ಇದೆ ಕಿತ್ತೂರು ಫೈಬರ್ಸಿನ. ಯಾರು ಹೊಡಿತಾರೆ ಕಾದ್ ನೋಡಬೇಕು. ನಮ್ಮ ರಫೀಕ್ ದೇಸಾಯಿ ಅವರು, ನಮ್ಮ ಕಾಸಿ ಮೌಟಿ ಅವರು, ನಮ್ಮ ಸಾಬು ಶಕೀಲನ್ ಅವರು, ಮತ್ತು ಅಶ್ಫಾಕ್ ಮುಲ್ಲಾ ಅವರು, ಮತ್ತೆ ನಮ್ಮ ರಫೀಕ್ ಈಗ ಈ ಕಡೆ ಅವರು ಕೂಡ ನಮ್ಮ ಕಿತ್ತೂರು ಫೈಬರ್ಸ್ ಲೈನಿನ ಅಂಪರ್ ಅಂದ್ರೆ ಅಲ್ಲಭಕ್ಷಣ. ಈ ಕಡೆ ಅಸ್ಲಾಂ ಇದ್ದಾರೆ ಲೈನ್ ಅಂಪರ್. ಏಕೆ ಟೈಗರ್ಸ್ನ ಲೈನ್ ಅಂಪರ್. ನಮ್ಮ SK ಅವರು ಕೂಡ
ನಿರ್ಣಯಗಾರ ಆಗಿ ನಿಂತಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಕ್ಷಮಿಸಬೇಕು, ಯಾಕಂದ್ರೆ ಏಕೆ ಟೈಗರ್ಸ್ ಇದೆ ಅಂತ ಸರ್ವಿಸ್. ಈಗೇನೋ ಪಂದ್ಯ ಸ್ಟಾರ್ಟ್ ಆಗಿದೆ. ಎಲ್ಲೂ ಹೋಗಬೇಡಿ ಪ್ರೇಕ್ಷಕರು, ನೋಡ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್. ಫಸ್ಟ್ ಸರ್ವಿಸ್ ಅಫ್ತಾಬ್ ಅವರು. ಫಸ್ಟ್ ಸರ್ವಿಸ್ ಅಫ್ತಾಬ್ ಸರ್ವಿಸ್ ಅಂತಾನೆ ಹೇಳ್ಬೋದು. ಆದ್ರೆ ಗ್ರೌಂಡಿನ ಹೊರಗಡೆ ಹೊಡೆದಿದ್ದಾರೆ. ಫಸ್ಟ್ ಪಾಯಿಂಟ್ ಕಿತ್ತೂರು ಫಾರ್ವರ್ಡ್ಸ್ ತೊಗೊಂಡಿದ್ದಾರೆ. ಈಗಾಗಲೇ ಖಾತೆಯನ್ನು ಓಪನ್ ಮಾಡಿದ್ದಾರೆ ಕಿತ್ತೂರು ಫೈರ್ಬರ್ಡ್ಸ್. ಕಾದು ನೋಡಬೇಕು ಈ ಪಂದ್ಯ, ನೋಡಲು ಮರೆಯೋದು ನಿರಾಶೆ. ಹಾಗೆ ನಮ್ಮ ಆತ್ಮೀಯ ಅಣ್ಣರಾದ ಔಷಧಣ್ಣ ಅವರು ಪಂದ್ಯವನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾವು ತುಂಬ ಹೃದಯ ಸ್ವಾಗತವನ್ನು ಹೇಳ್ಬೋದು. ಔಷಧಿ ಕಂಜ್ಗಾರ್ ಅಂತ ಹೇಳ್ಬೋದು. ಈಗ ಮತ್ತೊಂದು ಪಾಯಿಂಟ್ ಕೈ ಚೆಲ್ಲಿದ್ದಾರೆ ನಮ್ಮ ಎಕೆ ಟೈಗರ್ಸ್ ಅವರು. ಉತ್ತಮವಾದ ಸರ್ವಿಸ್ ಅಂತ ಹೇಳ್ಬೋದು. ಜರ್ಸಿ ನಂಬರ್ 7 ಹೊರಗಡೆ ಹೊಡೆದಿದ್ದಾರೆ. ಆದರೆ ಏನಾಗಿಲ್ಲ, ಆಡ್ರಪ್ಪ ಅಂತ ಮತ್ತೆ ಕ್ಯಾಪ್ಟನ್. ಈಗ ಮತ್ತೆ ಶಾರುಖ್ ಬಾಲು. ಉತ್ತಮವಾದ ಸರ್ವಿಸ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಶಾಟ್ ಅಂತ ಹೇಳ್ಬೋದು ರಂಜಿತ್ ಅಣ್ಣವರು. ಉತ್ತಮವಾದ ಪಾಸ್ ಅಂತ ಹೇಳ್ಬೋದು. ಉತ್ತಮವಾದ ಚಾಣಕ್ಯ ಆಟ ಆಡಕತ್ತಿದ್ದಾರೆ ನಮ್ಮ ಕಿತ್ತೂರು ಫೈರ್ಬರ್ಡ್ಸ್ನ ಆಟಗಾರ ಜರ್ಸಿ ನಂಬರ್ 6 ರಂಜಿತ್. ಉತ್ತಮವಾದ ಸರ್ವಿಸ್, ಉತ್ತಮವಾದ ಸರ್ವಿಸ್ ಅಂತಲೇ ಹೇಳ್ಬೋದು. ಜರ್ಸಿ ನಂಬರ್ 7 ಒಂದು ಮೊದಲನೇ ಸರ್ವಿಸ್ನಲ್ಲಿ ಹೊರಗೆ ಹಾಕಿದ್ರು. ಈ ಸಲ ಪಾಯಿಂಟನ್ನು ತಗೊಂಡಿದ್ದಾರೆ. 4-1. ಉತ್ತಮವಾದ ಬ್ಲಾಕ್ ಮಾಡಕ್ ಹೋಗಿ ಆಗಿಲ್ಲ ರಂಜಿತ್ ಅವರಿಗೆ. ಅಮ್ಮನವರಿಗೆ ಪಾಯಿಂಟ್ ಸಿಕ್ಕಿದೆ. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಮೊದಲನೇ ಶಾಟ್ ಅವರು. ಉತ್ತಮವಾದ ಸರ್ವಿಸ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಡ್ರಾಪ್ ಹಾಕಿದ್ರು, ಆದರೆ ಆಗಲಿಲ್ಲ. ಉತ್ತಮವಾದ ಡ್ರಾಪ್ ಅಂತಾನೆ ಹೇಳ್ಬೋದು. ಆಗಲಿಲ್ಲ ಅಯ್ಯನವ್ರ ಕೈಲಿ. ಆದರೆ ಅಯ್ಯನವರು ಡಿಫೆಂಡ್ ಮಾಡಿದ್ರು. ಅಮ್ಮನವರಿಗೆ ಕಳ್ಸೋಕ್ಕೆ ಆಗಲಿಲ್ಲ ಬಾಲ್. ಆಗಲೇ ಪಾಯಿಂಟ್ 5-2 ಕಿತ್ತೂರು ಫೈರ್ಬರ್ಡ್ಸ್ 3 ಪಾಯಿಂಟ್ ಲೀಡನ್ನು ಪಡ್ಕೊಂಡಿದ್ದಾರೆ. ಉತ್ತಮವಾದ ಸರ್ವಿಸ್ ಅಂತಾನೆ ಹೇಳ್ಬೋದು. ಜರ್ಸಿ ನಂಬರ್ 7 ಮತ್ತೊಮ್ಮೆ ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಜಾಕಿರ್ ಅಲೆ ಆಗಲಿಲ್ಲ ಡಿಫೆಂಡ್ ಮಾಡೋಕ್ಕೆ. ಜಾಕಿರು ಸಹ ಉತ್ತಮವಾದ ಆಟಗಾರ. ಮತ್ತೆ ಜಾಕಿರ್ ಅಲೆ ಕೈಲಿ ಉತ್ತಮವಾದ ಉತ್ತಮವಾದ ಶಾಟ್, ಉತ್ತಮವಾದ ಡಿಫೆಂಡ್ ಶಾರುಖ್ ಅಲೆ ಕೈಲಿ. ಉತ್ತಮವಾದ ಆಟ ಆಡುತ್ತಿದ್ದಾರೆ, ಆದರೆ ಆಗಲಿಲ್ಲ ಅಮ್ಮನವರಿಗೆ ಹಾಕಕ್ಕೆ. ಮತ್ತೊಂದು ಕಿತ್ತೂರು ಫೈರ್ಬರ್ಡ್ಸ್ಗೆ ಪಾಯಿಂಟ್. 3-6 3 ಪಾಯಿಂಟ್ ಲೀಡ್ ಕಿತ್ತೂರು ಫೈರ್ಬರ್ಡ್ಸ್. ಮತ್ತೆ ಈಗ ಉತ್ತಮವಾದ ಸರ್ವಿಸ್ ಫೈರ್ಬರ್ಡ್ಸ್ನ ಆಟಗಾರ ಜರ್ಸಿ ನಂಬರ್ 7 ಉತ್ತಮವಾದ ಆಡಿದ್ದಾರೆ ಜಾಕಿರ್ ಅವರು ಈ ಸಲ. ಉತ್ತಮವಾದ ಆಟ ನಡೆದಿದೆ. ನೆಟ್ ಆಗಿದೆ. ಮತ್ತೆ ಶಾರುಖ್ ಸರ್ವಿಸ್. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಬರೀ ಟ್ಯಾಪ್ ಮಾಡಿದ್ರು, ಅದು ಸಿಕ್ತು. ಉತ್ತಮವಾದ ಆಡ್ತಿದ್ದಾರೆ ಅಮ್ಮನವರು ಸಹ. ಏಕೆ ಟೈಗರ್ಸ್ನಲ್ಲಿ ಕೇವಲ 1 ಪಾಯಿಂಟ್ ಲೀಡು. ಉತ್ತಮವಾದ ಸರ್ವಿಸ್ ಕಳಿಸಿದ್ದಾರೆ ಬಾಲು, ಏನಾಗಿಲ್ಲ. ಉತ್ತಮವಾದ ಡಿಫೆಂಡ್ ಕೂಡ ಆಡಿದ್ದಾರೆ ನಮ್ಮ ಇವರು. ಉತ್ತಮವಾದ ಇದೆ ಅಂತಾನೆ ಹೇಳ್ಬೋದು. ರಂಜಿತ್ ಅವರೇ ಭಾಳ ಹುಸೇನ್ ಅವರು ಉತ್ತಮವಾದ ಸರ್ವಿಸ್. ಉತ್ತಮವಾದ ತಗೊಂಡಿದ್ದಾರೆ.
ಉತ್ತಮವಾದ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದು ಡ್ರಾಪ್ ಮತ್ತೆ ಕಿತ್ತೂರು ಪಾಯಿಂಟ್ಗೆ ಗೆದ್ದವರು ಫೈನಲ್. ಮತ್ತೊಮ್ಮೆ ಹೇಳ್ತೇನೆ, ಗೆದ್ದವರು ಫೈನಲ್. ಇದೇ ರೀತಿ ಆಡಿದ್ರೆ ಕಿತ್ತೂರು ಪಾಯಿಂಟ್ ಗೆಲ್ಲೋದು ಸಾಧ್ಯತೆ ಇದೆ. ಉತ್ತಮವಾದ ಸರ್ವಿಸ್ ಅಂತಾನೆ ಹೇಳ್ಬೋದು. ಜರ್ಸಿ ನಂಬರ್ 7 ಉತ್ತಮವಾದ ಅಸೀಂ ಅವರು ಈ ಸಲ ತಗೊಂಡಿದ್ದಾರೆ. ಉತ್ತಮವಾದ ಪಾಯಿಂಟ್ ಅಂತ ಹೇಳ್ಬೇಕು. ಉತ್ತಮವಾದ ಸರ್ವಿಸ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಆದ್ರೆ ಆಗ್ಲಿಲ್ಲ. ಇದನ್ನ ಒಳಗೆ ರಾಮನವರು ಉತ್ತಮವಾದ ಆಡ್ತಿದ್ದಾರೆ. ಉತ್ತಮವಾದ ಆಡಿದ್ರು. ಏನಾಗಿದ್ದಂತೆ ರಂಜಿತ್ ಅವರಿಂದ ತಪ್ಪನ್ನು ಮಾಡಿದ್ದೇನೆ ಅಂತ ಒಪ್ಕೊಂಡಿದ್ದಾರೆ. ಮತ್ತೊಮ್ಮೆ ಶಾರುಖ್ ಅವರಿಂದ ಸರ್ವಿಸ್. ಬಾಲ್ ಪಾಸ್ ಆಗಿತ್ತು. ಎಂಟಿ ಆಗಿದೆ ಅಮ್ಮನವ್ರದ್ದು. ಉತ್ತಮವಾದ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದು ಸಹ ಎಂಟಿ ಆಗಿದ್ದು. ಇದು ಲಕ್ಕಿ ಪಾಯಿಂಟ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಆಡ್ತಿದ್ದಾರೆ ಕಿತ್ತೂರು ಪಾಯಿಂಟ್ಸ್ನ ಆಟಗಾರರು. ಸ್ವಲ್ಪ ಗಲಿಬಿಲಿ ಆಯ್ತು. ಉತ್ತಮವಾದ ಆಟ ಆಡ್ತಿದ್ದಾರೆ. ಈಗ ಶಾರುಖ್ ಅವರು ಆಗಿಲ್ಲ. ಶಾರುಖ್ ಅವರು ಬ್ರಾಕೆಟ್ ನಲ್ಲಿ ಬೋಂದ ಅಂತ ಹೇಳ್ಬೋದು. ಉತ್ತಮವಾದ ಸರ್ವಿಸ್ ಅಂತಾನೆ ಹೇಳ್ಬಹುದು. ಉತ್ತಮವಾದ ಡಿಫೆಂಡ್ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಒಂದೇ ಕೈ ಹಾಕಿದ್ರೆ ಆಗ್ಲಿಲ್ಲ ಕೆಲಸ. ಎರಡು ಕೈಲಿ ಹಾಕಿದ್ರೆ ಆಗೋದು. ಸರ್ವಿಸ್ ಮಂಜು. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ರಂಜಿತ್ ಅವರು ಒಳ್ಳೆ ಶಾಟ್ ಅಂತ ಹೇಳ್ಬೋದು ರಂಜಿತ್ ಅವರಿಂದ. ಉತ್ತಮವಾದ ಆಟ ನಡೀತಿದೆ. ಉತ್ತಮವಾದ ಆಟ ಆಡ್ತಿದ್ದಾರೆ ಹುಸೇನ್ ಅವರು. ಹಾಗಾಗಿ ಆಗ್ಲಿಲ್ಲ. ನೋಡೋಣ. ಅವರು ಸಹ ಉತ್ತಮವಾದ ಆಟಗಾರ ಹುಸೇನ್ ಮತ್ತೆ ಮಂಜುರೇಂದ್ರ. ಉತ್ತಮವಾದ ಶಾಟ್. ಅವರ ಬಲೆನೆ ಹೊಡೆತಿದ್ದಾರೆ. ಅವಾಗಲೇ ಹೊಡೆದಿದ್ದಾರೆ. ಪಾಯಿಂಟ್ 0-3 ಅಂತ ಹೇಳ್ಬೋದು. 10-13. ಉತ್ತಮವಾದ ಶಾಟ್ ರಂಜಿತ್ ಅವರಿಂದ. ಉತ್ತಮವಾದ ಡ್ರಾಪ್ ಅನ್ನು ಹಾಕಿದ್ರು. ಉತ್ತಮ ಡ್ರಾಪ್ ಅಂತ ಹೇಳ್ಬೋದು. ಉತ್ತಮವಾದ ಮ್ಯಾಚ್ ಅಂತಾನೆ ಹೇಳೋದು. ಪಾಯಿಂಟ್ ಲೀಡ್ ಇದೆ. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಆಡ್ತಿದ್ದಾರೆ ಇವತ್ತು ಕಿತ್ತೂರು ಪಾಯಿಂಟ್ನ ಆಟಗಾರರು. 15-11. ಉತ್ತಮವಾದ ಆಟ ಈಗಾಗಲೇ ಕಿತ್ತೂರು ಪಾಯಿಂಟ್ಸ್ನ ಆಟಗಾರರು. ಸರ್ವಿಸ್ನ ಉತ್ತಮವಾದ ಡಿಫೆಂಡ್ ಮಾಡಿದ್ರು, ಆದರೆ ಆಗಲಿಲ್ಲ ಜಾಕಿರ್ ಅವರಿಗೆ. ಮತ್ತೊಂದು ಪಾಯಿಂಟ್ ಏಕೆ ಟೈಗರ್ಸ್ಗೆ. ಟೈಮ್ ಔಟ್. ಒಂದು ನಿಮಿಷ ಕಾಲ. ನೋಡೋಣ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ, ಯಾವ ರೀತಿ ಆಡ್ತಾರೆ ನೋಡೋಣ.
ಬಹುಶಃ 3 ಪಾಯಿಂಟು ಲೀಡ್ ಇದ್ದಾರೆ ಕಿತ್ತೂರು ಫೈಬರ್ಸು. AK ಟೈಗರ್ಸು ಹಿಂದಗಡೆ ಇದೆ ನೋಡ್ಬೋದು. ಯಾರು ಹೇಳಕ್ಕೆ ಬರಲ್ಲ, ಆದರೂ ಈಗ ಎಲ್ಲಿ ಬರಬೇಕು ಟೈಮ್ ಆಗಿದೆ. AK ಟೈಗರ್ಸ್ ಅವರು ಆಟಗಾರರು ರೊಚ್ಚಿಗೆದ್ದು ಆಡ್ತಿದ್ದಾರೆ. ಯಾಕಂದರೆ ಇದು ಫೈನಲ್ ಪಂದ್ಯ ಆಗುತ್ತೋ, ಯಾಕಂದರೆ ಫೈನಲ್ಗೆ ಹೋಗೋದು ಸಾಧ್ಯತೆ. ಯಾರು ಗೆಲ್ತಾರೆ ಫೈನಲ್ಲು, ಯಾಕಂದರೆ ಗೆಲ್ಲು ಬೇಕಾಗಿದ್ದಂಥ ಪಂದ್ಯ ಇದು ಈ ಎರಡು ಟೀಮ್. ಯಾಕಂದರೆ ಉತ್ತಮದ ಆಡ್ತಿದ್ದಾರೆ AK ಟೈಗರ್ಸ್ನ ಮತ್ತು ಕಿತ್ತೂರು ಫೈಬರ್ಸ್ನ ಆಟಗಾರರು. ಮಂಜೂರ್ ಅವರು ಸರ್ವಿಸ್ ಮಾಡಕ್ಕೆ ಬಂದಿದ್ದಾರೆ. ಉತ್ತಮದ ಸರ್ವಿಸ್, ಉತ್ತಮದ ಶಾಟ್ ಅಂತಾನೆ ಹೇಳ್ಬೋದು. ಇದು ಚಕ್ಕ ಕೇಸಿ ಹೊರಗಡೆ ಬಿದ್ದಿದೆ ಬಾಲು. ಉತ್ತಮದ ಸರ್ವಿಸ್, ಜರ್ಸಿ ನಂಬರ್ 7 ಕಿತ್ತೂರು ಫೈಬರ್ಸ್ ಆಟಗಾರ. ಆದರೆ ಈ ಸಲ ಭಾಳ ರೋಷವಾಗಿತ್ತು ಅಂದ್ರೆ ಜಾಕಿರ್ ಅವರು ಆಗಲಿಲ್ಲ ಡಿಫೆಂಡ್ ಮಾಡಲಿಕ್ಕೆ. 13 16 ಪಾಯಿಂಟ್, 3 ಪಾಯಿಂಟ್ ಲೀಡು ನಮ್ಮ ಕಿತ್ತೂರು ಫೈಬರ್ಸ್ ತಂಡ. ನಮ್ಮದ ಸರ್ವಿಸ್ ಔಟ್ ಇತ್ತು. ಅಸ್ಸಿಂ ಅವರು ಗಳಿಬಿಲಿಯಲ್ಲಿ ಕೈ ರಚನೆ ಮಾಡಿದ್ರು ಬಾಲಿಗೆ, ಹಾಗಾಗಿ ಪಾಯಿಂಟ್ ಮತ್ತೆ AK ಟೈಗರ್ಸ್ಗೆ ಸಿಕ್ಕಿದೆ. ಫುಲ್ ರೋಷ್ ಆಗಿ ಆಡ್ತಿದ್ದಾರೆ ನಮ್ಮ AK ಟೈಗರ್ಸ್ನ ಆಟಗಾರರು. ಉತ್ತಮ ರೀತಿ ಆಟ ಅಂತಾನೆ ಹೇಳ್ಬೋದು. ಇದು ಉತ್ತಮದ ಸರ್ವಿಸ್, ನಮ್ಮ ಉತ್ತಮದ ಶಾಟ್ ಅಂತಾನೆ ಹೇಳ್ಬೋದು. ರಜಿತ್ ಅವರಿಂದ ಏನು ಇದು ಶಾಟ್, ಅಂತ ಶಾಟ್ ಇದು, ಅಂಥದ್ದಲ್ಲ ಇಂಥದ್ದಲ್ಲ, ಒಮ್ಮೆ ರಾಕೆಟ್ ಹಂಗೆ ಓತು ಬಾಲ್ ಆ ರೀತಿ ಶಾಟನ್ನು ಹೊಡೆದಿದ್ದಾರೆ ರಂಜಿತ್. ಮತ್ತೆ ಜರ್ಸಿ ನಂಬರ್ 7 ಉತ್ತಮದ ಸರ್ವಿಸ್ ಔಟ್ ಇತ್ತು. ಆದರೆ ಕೈ ಟಚ್ ಆಗಿದೆ. ಜಾಕಿರ್ ಅವರು ಮತ್ತೊಮ್ಮೆ ತಪ್ಪು ಮಾಡಿದ್ದಾರೆ. ಹೀಗೆ ತಪ್ಪು ಮಾಡಿದರೆ ಟೀಮು ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ. ತಗೋಬೇಕು ಇಲ್ಲ ಬಿಡಬೇಕು. ಉತ್ತಮವಾದ ಸರ್ವಿಸ್ ಮತ್ತು ಮಂಜೂರ್, ಉತ್ತಮವಾದ ಬ್ಲಾಕ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಬ್ಲಾಕ್ ಅಮಾನೇಂದ್ರ. 16-17 1 ಪಾಯಿಂಟ್ ಲೀಡ್ ಅಷ್ಟೇ ಕಿತ್ತೂರು ಫೈಬರ್ಸ್. ಸ್ವಲ್ಪ ಟೈಮ್ ಔಟ್, ಕೇವಲ 30 ಸೆಕೆಂಡಿನ ಟೈಮ್ ಔಟ್. ಮತ್ತೆ ಏನು ಪ್ಲ್ಯಾನ್ ಮಾಡ್ಕೊಂಬರ್ತಾರೆ ನೋಡಬೇಕು ಕಿತ್ತೂರು ಫೈಬರ್ಸ್ನ ಆಟಗಾರರು. AK ಟೈಗರ್ಸ್ ಈಗ 3 ಪಾಯಿಂಟು ಹಿಂದಗಡೆ ಇತ್ತು, ಈಗ ಕೇವಲ 1 ಪಾಯಿಂಟ್ ಹಿಂದಗಡೆ ಇದೆ. ನೋಡೋಣ ಯಾವ ರೀತಿ ಪಾಯಿಂಟ್ ತಗೋತಿದ್ದಾರೆ. ನಾವು ಹೇಳ್ತಿದ್ದಾರೆ ಆಯ್ತು ಬರಪ್ಪ ಆಡೋಣ ಹಿಂಗೆ. ನಮ್ಮ ಮಂಜೂರ್ ಅವರು ಸರ್ವಿಸ್ ಮಾಡಕ್ಕೆ ಬಂದಿದ್ದಾರೆ. ಸರ್ವಿಸ್ ಮಂಜೂರ್, ಉತ್ತಮವಾದ ಪಾಯಿಂಟ್ ಹಾಕಕ್ಕೆ ಹೋಗಿ ಹೊರಗಡೆ ಹಾಕಿದ್ದಾರೆ ನಮ್ಮ ಹುಸೇನ್ ಅವರು. ಈಗ 2 ಟೀಮ್ ಸಮ. ನೋಡೋಣ ಮತ್ತೆ ಯಾರು ಪಾಯಿಂಟ್. ಪಾಸ್ ಅಂತಾನೆ ಹೇಳ್ಬೋದು. ಉತ್ತಮವಾದ ಡ್ರಾಪ್ ಅಂತ ಹೇಳ್ಬೋದು ಮಂಜಿತ್ ಅವರಿಂದ. ಈಗ 18-17 ಉತ್ತಮವಾದ ಆಡುತ್ತಿದ್ದಾರೆ ಕಿತ್ತೂರು ಫೈಬರ್ಸ್ನ ಆಟಗಾರರು. ಉತ್ತಮವಾದ ಆಟ ಕಾಣುತ್ತಿದೆ. ಉತ್ತಮವಾದ ಆಡಿದ್ದಾರೆ ನಮ್ಮ ಉತ್ತಮವಾದ ಆಟ ಅಂತಾನೆ ಹೇಳ್ಬೋದು.
ಉತ್ತಮವಾದ ಮತ್ತೆ ಈ ಕಡೆ ಈ ಕಡೆಯಿಂದ ಅದೇ ಶಾಟು, ಆ ಕಡೆಯಿಂದ ಅದೇ ಶಾಟು. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬಹುದು. ಆತ್ಮವಂತ ಹೊಡೆದಂತ ಶಾಟ್ ಇದು. ಓಬಾನ 17 ಆಗಿದೆ. 2 ಪಾಯಿಂಟ್ ಅಷ್ಟೇ ಹಿಂದ್ಗಡೆ ಇದೆ ಏಕೆ ಟೈಗರ್ಸ್ ತಂಡ. ಈಗ ರೊಚ್ಚಿಗೆದ್ದ ಆಡ್ತಿದ್ದಾರೆ. ಉತ್ತಮವಾದ ಸರ್ವಿಸ್ ಗೇಮ್ ಬಾಲಿಗೆ ಬಂದಿದೆ. ಇದು ಮ್ಯಾಚ್ ಎಂತ ಮ್ಯಾಚ್ ಅಂತಾನೆ ಹೇಳ್ಬಹುದು ಇದು. ಯಾಕಂದ್ರೆ ಉತ್ತಮದ ಆಡ್ತಿದ್ದಾರೆ ರಂಜಿತ್ ಅವರು. ನೋಡೋಣ ಹೀಗೆ ಗೇಮ್ ಬಾಲ್. ಉತ್ತಮವಾದ ಶಾಟ್ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಗ್ರೌಂಡಿಗೆ ಗೆದ್ದಿದ್ದಾರೆ ಕಿತ್ತೂರು ಪೈರೇಟ್ಸ್. ಫಸ್ಟ್ ಸಮ್ ಗೆದ್ದಿದೆ ಒಂದು. ನೋಡೋಣ 2 ಸಮ್ನಲ್ಲಿ ಗೆದ್ರೆ ಡೈರೆಕ್ಟ್ ಫೈನಲ್. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇದೆ ಒಂದು ನಡೆದಿದೆ. ನೋಡೋಣ ರೋಚಕವಾದ ಪಂದ್ಯ ಇದು. ಈಗ ಕಿತ್ತೂರು ಪೈರೇಟ್ಸ್ ಒಂದು ಹೊಡೆದಿದೆ. ನೋಡೋಣ ಎರಡನೇದು. ಏನ್ ಮ್ಯಾಚ್ ಅಪ್ಪ ಇದು ಸೋಹೆಲ್. ಇಂಥ ಮ್ಯಾಚ್ ನೀವು ನೋಡಿದ್ರ? ಬಹುಶಃ ಇಂಥ ಮ್ಯಾಚ್ ನೋಡಕ್ಕೆ ಸಿಗಲಿಲ್ಲ. ಬಹುಶಃ ಸೆಮಿಫೈನಲ್ ಅಂತ ಹೇಳ್ಬೋದು, ಬ್ಯಾಡ್ದು ಫೈನಲ್ ಅಂತ ಹೇಳ್ಬೋದು. ಅಂತ ರೀತಿ ಮ್ಯಾಚ್ ನಡೀತಿದೆ ಇಲ್ಲಿ ನಮ್ಮ ಹೆಣ್ಣು ಮಕ್ಕಳ ಶಾಲೆ ಸರ್ಕಾರಿ ನಾಲತೋಟದಲ್ಲಿ. ನಮ್ಮ ಅಣ್ಣರಾದ ತೌಸೀಫ್ ಕಂಚಗಾರ್ ಅವರು ಈ ಪಂದ್ಯವನ್ನು ವೀಕ್ಷಣೆ ಮಾಡಕ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಹಾಗೆ ನಮ್ಮ ಇನ್ನೊಬ್ಬ ಅಣ್ಣರಾದ ಮುನ್ನಾ ಮಕಾಂದಾರ್, ಜಾಕೆಟ್ನಲ್ಲಿ ಜಾನ್ ಅಂತ ಕರಿಬೋದು, ಅವರು ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯ ಧನ್ಯಗಳು ಅಂತ ಹೇಳ್ಬೋದು. ಪ್ಲೇಯರ್ ನೈ ಸುಮಾರು ಏಕೆ ಟೈಗರ್ಸ್ ಏನಾದರೂ ಈ ಮ್ಯಾಚ್ ಗೆದ್ದರೆ ಇನ್ನೊಂದು ಮ್ಯಾಚ್ ಇರ್ತದೆ. ಉತ್ತಮದ ಮ್ಯಾಚ್ ನಡೀತಿದೆ. ಆಯ್ತು ಇದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಹುಷೇನ್ ಒಳ್ಳೆ ಪಾಸ್ ಕೊಟ್ಟಿದ್ದಾರೆ. ರಂಜಿತ್ ಅವರು ಒಳ್ಳೆ ಡ್ರಾಪ್ ಅಂತ ಹೇಳ್ಬೋದು. ಒಳ್ಳೆ ಡಿಪೆಂಡ್ ಅಂತ ಹೇಳ್ಬೋದು ಜಾಕೀರ್ ಅವರಿಂದ. ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು ರಂಜಿತ್ ಅವರು. ಖಾತೆಯನ್ನು ಓಪನ್ ಕೊಡಕ್ಕಾಗುತ್ತಿಲ್ಲ ಏಕೆ ಟೈಗರ್ಸ್ ಅವ್ರಿಗೆ. ಅಂತ ಮ್ಯಾಚ್ ಅಪ್ಪ ಇವತ್ತು. ಇದು ಹೇಳಬಾರ್ದು ಮ್ಯಾಚು, ಅಂತ ಮ್ಯಾಚ್ ಇದು. ಅಂತ ಒಳ್ಳೆಯ ಮ್ಯಾಚ್ ನಡೀತಿದೆ. ಅದೇ ರೀತಿಯಾಗಿ ಪಾಯಿಂಟ್ ಅಮ್ಮನ್ ಅವರ ಚಾಣಕ್ಯಲಿ ಅಂತ ಟ್ಯಾಬ್ ಮಾಡಿದ್ದಾರೆ ಏಕೆ ಟೈಗರ್ಸ್. ಉತ್ತಮದ ಆಟ ಕೊಡ್ತಿದ್ದೇವೆ. ಹುಸೇನ್ ಅವರು ಕೈ ಚೆಲ್ಲಿದ್ದಾರೆ. 2-3 ಅಂತ ಹೇಳ್ಬೋದು ಪಾಯಿಂಟು. ತ್ರೀ ಈಚ್ ಅಂತ ಹೇಳ್ಬೋದು ಪಾಯಿಂಟು.
ಜಾರ್ಖಂಡ್ಗೆ ಸ್ಕ್ಯಾನರ್ ಆಗಿದೆ. ಶಾರುಖ್ ಬೋಂದಾ ಅವ್ರಿಗೆ ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದಿದೆ. ಔಟ್ ಅಂತ ಹೇಳ್ಬೋದು. 4-3 1 ಪಾಯಿಂಟ್ ಲೀಡ್ ಅನ್ನು ತಗೊಂಡು ಆಡಾಗುತ್ತಿದೆ ಕಿತ್ತೂರು ಫೈರ್ ಬಾರ್ಡ್ರು. ಯಾರು ಪ್ರೇಕ್ಷಕರ ಲೈವ್ ಅನ್ನು ನೋಡಬೇಕಂದ್ರೆ ಜಾರ್ಖಂಡ್ಗೆ ಸ್ಕ್ಯಾನರ್ ಆಗಿದೆ. ನೋಡ್ಬೋದು. ಓ ಒಳ್ಳೆ ಚಾಣಾಕ್ಷರಿಂದ ಆಗ್ಬೋದು ರಂಜಿತ್ ಅವರು. ಒಳ್ಳೆ ಟ್ಯಾಬ್ ಅಂತ ಮಾಡಿದೆ. ನಮ್ಮ ಆತ್ಮೀಯ ಗೆಳೆಯರಾದ ಮೈಬೂಬ್ ಬ್ರಾಕೆಟ್ನಲ್ಲಿ ಅವರು ವಿಫಲ ಆಗಿದೆ. ಬಾಲ್ ಡ್ಯಾಶ್ ಮಾಡಿದ್ದಾರೆ. ಬಾಲ್ ಗಿರೌಂಡಿಂದ ಹೊರಗಡೆ. ಮೂರು ಅಲ್ಲ ಸಾರಿ 5-4 ನೋಡೋಣ. 1 ಪಾಯಿಂಟ್ ಮೇಲ್ಗಡೆನೇ ಇದೆ ಕಿತ್ತೂರು ಫೈಬರ್ಸ್. ಎಂತ ಪಂದ್ಯಪ್ಪ ಇದು, ರೋಚಕವಾದ ಪಂದ್ಯ ಇದು. ಈ ಸಲ ಮತ್ತೊಂದು ಪಾಯಿಂಟ್ ಸಿಕ್ತು. 6 ಆಯ್ತು. 6 ಆಯ್ತು. ಮತ್ತೆ ಕಿತ್ತೂರು ಫೈಬರ್ಸ್ ಮತ್ತೆ ಎಂಟಿ ಆಗಿದೆ. ನಮ್ಮ ಅಮ್ಮನವರಿಂದ ಕ್ರಿಕೆಟ್ ಟೈಗರ್ಸ್ನ ಆಟಗಾರ, ಉತ್ತಮದ ಆಟಗಾರನೇ ಈಗ ತಪ್ಪನ್ನು ಮಾಡ್ತಿದ್ದಾರೆ. ಈಗಾದ್ರೆ ಟೈಗರ್ಸ್ನ ಆಗಲ್ಲ ಪಂದ್ಯ ಗೆಲ್ಲಕ್ಕೆ. ನೋಡಬೇಕು ಹೇಳಿದ್ದಾರೆ ನಮ್ಮ ಜರ್ಸಿ ನಂಬರ್ 7 ಕಿತ್ತೂರು ಫೈಬರ್ಸ್ನ ಆಟಗಾರ. ಈಗಿನ ಪಂದ್ಯ ಗೆದ್ದವರು ಫೈನಲ್, ಡೈರೆಕ್ಟ್ ಫೈನಲ್. ಉತ್ತಮವಾದ ಆಟ ಆಡ್ತಿದ್ದಾರೆ ನಮ್ಮ ಗ್ರೌಂಡಿನಲ್ಲಿ ಏಕೆ ಟೈಗರ್ಸ್ ಮತ್ತು ಉತ್ತಮವಾದ ಉತ್ತಮವಾದ ಪಾಯಿಂಟ್ ಅಂತ ಹೇಳ್ಬೋದು. ಈ ಸಲ ಅವರ ಡಿಬ್ಬಾಗಿ ಬಾಲ್. ಮತ್ತೊಂದು ಪಾಯಿಂಟ್ ನೀಡಿದೆ, ಆದ್ರೆ ಮತ್ತೆ ಕಳ್ಕೊಂಡಿದ್ದಾರೆ ಈ ಸಲ. ಕಾದು ನೋಡಬೇಕು ಯಾವ ರೀತಿ ನೋಡಬೇಕು. ಪಂದ್ಯ ರೋಚಕವಾದ ಪಂದ್ಯ, ಸಮವಾಗಿದೆ 7-7. ನೋಡೋಣ ಪ್ರೇಕ್ಷಕರೇ, ಯಾರು ಗೆಲ್ತಾರೆ ಇದರಲ್ಲಿ, ಯಾರು ಸೋಲುತ್ತಾರೆ. ಸೋತವರು ಥರ್ಡ್ ಪ್ರೈಜ್ಗೆ ಆಡಬೇಕಾಗುತ್ತೆ, ಗೆದ್ದವರು ಫೈನಲ್ಗೆ ಹೋಗ್ಬೇಕಾಗುತ್ತೆ. ಬಾಗನ್ ಪ್ಲೇಯರ್ ಅದ ಮೈಟಿ ರಾಜು ಅವರು ಏಕೆ ಟೈರ್ಗೆ ಸ್ವಲ್ಪ ಹೇಳಕ್ಕೆ ಬಂದಿದ್ದಾರೆ. ಉತ್ತಮದ ಆಡ್ತಿದ್ದಾರೆ ಶಾರುಖ್ ಮತ್ತೆ ಸರ್ವಿಸ್ನಲ್ಲಿ. ಉತ್ತಮದ ಸರ್ವಿಸ್ ಅಂತ ಹೇಳ್ಬೋದು. ಉತ್ತಮವಾದ ಆಡ್ತಿದ್ದಾರೆ ಎಲ್ಲ ಪ್ಲೇಯರ್ ಸಹ. बोल मुझे हाँ बोल हाँ ठीक है वहाँ इन्हें माचा लगा देगा ಆಗಲೇ ನಮ್ಮ ತಮ್ಮರಾದ ತಮ್ಮನವರು ಈ ಮ್ಯಾಚನ್ನು ವೀಕ್ಷಣೆ ಬರಂಗೆ ಬಂದಿದ್ದಾರೆ. ನಮ್ದು ಕಿತ್ತೂರು ಫೈರ್ಸಿನ ಓನರ್ ಆದ ಮುಜ್ಜು ಅವರು ಸಹ ಬೆಂಗಳೂರಿನಿಂದ ನಮ್ಮ ಮ್ಯಾಚನ್ನು ನೋಡ್ತಿದ್ದಾರೆ. ಅವರ ಟೀಮು ಇವತ್ತು ಗೆಲ್ಲದ ಸಾಧ್ಯತೆ ಕಾಣ್ತಿದೆ. ನೋಡೋಣ. ನಮ್ಮ ಗೆಳೆಯವಾದ ಉತ್ತಮವಾದ ಪಾಯಿಂಟ್ ಸರ್ವಿಸ್ನಲ್ಲಿ ಜರ್ಸಿ ನಂಬರ್ 7 ಉತ್ತಮವಾದ ಆಡ್ತಿದ್ದಾರೆ.
ಉತ್ತಮವಾದ ಆಟ ಅಂತಲೇ ಹೇಳ್ಬೋದು. ಮತ್ತೆ ಅಷ್ಟೇ ಚೆನ್ನಾಗಿ ಬ್ಲಾಕ್ ಮಾಡಿದ್ದಾರೆ. ಓಹೋ ಓಹೋ ಉತ್ತಮವಾದ ಆಟ, ಉತ್ತಮವಾದ ಚಾಣಕ್ಯನಿಂದ ಇದು ಚಾಣಕ್ಯನಿಂದ ಆಟ ಆಡ್ತಿದ್ದಾರೆ ಜರ್ಸಿ ನಂಬರ್ 6 ರಂಜಿತ್. ಏನಪ್ಪ ಇದು ಆಟ ಅವ್ರದ್ದು, ಇವತ್ತು ಏನು ಆಟ ಅವ್ರದ್ದು ತೋರ್ಸಕತ್ತಿದ್ದಾರೆ ಇಲ್ಲಿ. ಉತ್ತಮವಾದ ನೋಡೋಣ ಯಾವ ರೀತಿ ಅಮನ್. ಉತ್ತಮವಾದ ಇಲ್ಲಿ ಹಿಡಿದಿದ್ದಾರೆ. ಅಪ್ಪ ಪೌಂಡಿ ಅವರು ಚಾಣಕ್ಯಲಿಂದ ಡ್ರಾಪ್ ಹಾಕಿದ್ರು. ಈಗ 3 ಪಾಯಿಂಟ್ ಲೀಡು ಕಿತ್ತೂರು ಪೈರೇಟ್ಸ್. ಉತ್ತಮವಾದ ಪಾಯಿಂಟ್ ಅಂತಲೇ ಹೇಳ್ಬೋದು ಎಕೆ ಟೈಗರ್ಸ್ಗೆ. ನೋಡೋಣ ಎಕೆ ಟೈಗರ್ಸ್ಗೆ ಹೊಡಿತಾರ ಇವತ್ತು ಅಮ್ಮ ಕಿತ್ತೂರು ಪೈರೇಟ್ಸ್. ಉತ್ತಮವಾದ ಶಾಟ್ ರಂಜಿತ್ ಜರ್ಸಿ ನಂಬರ್ 6. ನೋಡಲು ಮರಿದ್ರಿ, ಇಂಥ ಆಟ ಎಲ್ಲೂ ಸಿಗಲ್ಲ. ಯಾಕಂದರೆ ಗೆದ್ದವರು ಫೈನಲ್ಗಿದೆ. ಇದು ರೊಚ್ಚಿ ಗೆದ್ದು ಆಡಬೇಕು. ಮೂರು ಪಾಯಿಂಟ್ ಲೀಡ್ ಇದೆ. ನಮ್ಮ ಬೌಂದ ಅವರು ಸರ್ವಿಸ್ ಮಾಡಕ್ಕೆ ಬಂದಿದ್ದಾರೆ. ಓ ಒಳ್ಳೆ ಶಾಟ್, ಒಳ್ಳೆ ಡಿಪೆಂಡ್ ಆಗು. ಒಳ್ಳೆ ಡ್ರಾಪ್ ಅಂತಲೂ ಹೇಳ್ಬೋದು. ಮತ್ತೊಮ್ಮೆ ಬೋಂದ ಅವರಿಂದ ಸರ್ವಿಸ್. ಚಕ್ ಹಾಕಿಸಿ ಹೊರಗಡೆ ಬಿದ್ದಿದೆ ಬಾಲು. ಹಾಗೆ ಕಿತ್ತೂರು ಪೈರೇಟ್ಸ್ಗೆ 1 ಪಾಯಿಂಟು. 13-10. ಹನ್ನೆರಡು 13 ಪಾಯಿಂಟು. ಹಾಗೆ ನಮ್ಮ ಶಾರುಖ್ ಬೋಂದ್ ಅವರಿಂದ ಸರ್ವಿಸ್. ಔಟ್ ಅಂತ ಹೇಳ್ಬೋದು. ಹಾಗೆ ಕಿತ್ತೂರು ಪೈರೇಟ್ಸ್ಗೆ ಇನ್ನೊಂದು ಪಾಯಿಂಟ್ ಬಂದಿದೆ. ಒಂದು ಪಾಯಿಂಟನ್ನು ಕಳ್ಕೊಂಡಿದೆ ರಂಜಿತ್ ಅವರು. ಪಾಸ್ ಡ್ರಾಪ್ ಹಾಕಬೇಕಿಸಿ. ಮತ್ತೊಮ್ಮೆ ಬೌಂದ ಅವರಿಂದ ಸರ್ವಿಸು. ಹದಿನಾಲ್ಕು ಈಚ್ ಅಂತ ಹೇಳ್ಬೋದು. ಹಾಗೆ ಅವರ ಓನರ್ ಆದ ಆರಿಫ್ ಅವರು ಬಂದಿದ್ದಾರೆ ಅವ್ರಿಗೆ ಕೋಚ್ ಹೇಳಕ್ಕೆ. सरका भी क्यों गद्दल करते रहते देख ಹದಿನಾಲ್ಕು ಈಚ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಬೌಂದ ಅವರಿಂದ ಸರ್ವಿಸು. ಇದು ಸೆಮಿಫೈನಲ್ 1 ಅಂತ ಹೇಳ್ಬೋದು. ಹಾಗೆ
15-14 ಅಂತ ಹೇಳ್ಬೋದು. ಹಾಗೆ ಪಾಯಿಂಟು ಮತ್ತೊಮ್ಮೆ ಬೋಂದವರಿಂದ ಸರ್ವಿಸ್. ಲೈನನ್ನು ತುಳಿದು ಹೊಡೆದಿದ್ರೆ ಸರ್ವಿಸು. 14-15 ಇಂಚ್ ಅಂತ ಹೇಳ್ಬೋದು. ಓ ನಮ್ಮ ಮಂಜೂರ್ ಕ್ರೀಡಾ ಒಳ್ಳೆ ಡಿಪೆಂಡ್ ಆಡಿದ್ರು, ಆದರೂ ಬಾಲ್ ಹೊರಗಡೆ. ಅಮ್ಮನವರು ನೆಟ್ನಲ್ಲಿ ಹೊಡೆದಿದ್ದಾರೆ ಬಾಲು. ಹಾಗೆ ಪಾಯಿಂಟನ್ನು ಕಳ್ಕೊಂಡಿದೆ. ಒಂದು ಕೈ ಹಾಕಿಸಿ ಹೊರಗಡೆ ಕಳಿಸಿದ್ದಾರೆ ಬಾಲು. ಜಾಕೀರ್ ಅವರು ಗೆರಗಡ ಒಳಗಡೆ ಜಾಕೀರ್ ಅವರು ಬಾಲನ್ನು ಹಾಕಿದೆ. ಓ ಮಂಜೂರ್ ಅವರು ಬಹುಶಃ ಬಾಲ್ ತೊಳಗೆ ಬಂದಿದ್ರು, ಹಗ್ಗ ಅಲ್ಲಿ ಸಿಕ್ಕೊಂದ್ ಕೇಸಿ ಒದ್ದಾಡ ಬಂದಿದ್ದಾರೆ. इसी तरह अच्छा मैच चल रहा है. ये बहुत स्ट्रॉन्ग मैच, सेमीफाइनल 1 बोलते हैं इसको. अभी भी सेमीफाइनल 2 है. क्या करते हैं देख नहीं सकते. ಉತ್ತಮವಾದ ಪಂದ್ಯ ಅಂತಲೇ ಹೇಳ್ಬೋದು. ರೋಚಕವಾದ ಪಂದ್ಯ ಇದು. 18 ಇದು ಓಬಾಲ್ ಅಂತಲೇ ಹೇಳ್ಬೋದು. ಓಬಾಲಿಗೆ ಬಂದಿದೆ ಪಂದ್ಯ. ಮತ್ತೆ ಈಗ ನೋಡೋಣ ಏನಾಗುತ್ತೆ ಪಂದ್ಯ. ಓಬಾಲ್ ಈಚ್ ಆಗಿದೆ. ಬಹುಶಃ ನೋಡಬೇಕು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳ್ಬಹುದು. ಇನ್ನ ಹೇಳಕ್ಕೆ ಬರಲ್ಲ. ಸ್ಟಾರ್ ಪ್ಲೇಯರ್ ಆದ ರಂಜಿತ್ ಅವರು ಇದ್ದಾರೆ. ಲಾಸ್ಟ್ ಅಂತ ಹೇಳ್ಬೋದು. ಹೇಗೆ ಟೈಗರ್ಸ್ ಲಾಸ್ಟ್ 1 ಪಾಯಿಂಟ್ ಗೇಮ್ ಪಾಯಿಂಟ್. ಓಬಾಲ್ करना माइनस करना भी होता है. हाँ ओवल करो. ಹೊರಗಡೆ ಹೊಡೆದಿದ್ದಾರೆ. ಬಹುಶಃ ಈ ಮ್ಯಾಚ್ ಹೇಳಕ್ಕೆ ಬರಲ್ಲ. ನೆಕ್ಸ್ಟ್ ರೌಂಡ್ ಬಂದಿದೆ. आगे दोनों भी गए थे ना. अरे बशीर अरे ये बड़ा कर पला बहुत स्क्रीन वो मूल्य में देता
ಇದ್ರಂದೆ ಅಮೂಲ್ಯನ್ 3 ಲಾಟ್ ಸಿಕ್ರಿ ಬ್ರೇಕ್ ಸೆಕೆಂಡ್ ಆಪ್ಷನ್ काय ब्रेक ಉತ್ತಮವಾದ ಆಫ್ತಾಫ್ ಅವರು ಮತ್ತೆ ನಮ್ಮ ಅಮಾನ್ ಉತ್ತಮವಾದ ಆಟ ಆಡ್ತಿದ್ದಾರೆ. ಈಗ ಸೆಕೆಂಡ್ ಸೆಟ್ನಲ್ಲಿ ಹೇಗೆ ಟೈಗರ್ಸ್ ಗೆದ್ದಿದೆ. ಈಗ ಮೂರನೇ ಸೆಟ್ಟು ಯಾರು ಗೆಲ್ಲುತ್ತಾರೆ ನೋಡೋಣ. ಇದರಲ್ಲಿ ಗೆದ್ದವರು ಫೈನಲ್. ಯಾರು ಗೆಲ್ತಾರೆ ಫೈನಲ್? ಎಂಥ ಮ್ಯಾಚ್ ಅಪ್ಪ ಇದು. ಉತ್ತಮವಾದ ಮ್ಯಾಚ್ ನಡೀತಿದೆ ಇಲ್ಲಿ ಗ್ರೌಂಡ್ನಲ್ಲಿ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪ್ರೇಕ್ಷಕರು ಗ್ರೌಂಡ್ ತುಂಬಿದ್ದಾರೆ. ನೋಡೋಣ ಯಾವ ರೀತಿ ಪಂದ್ಯ ಮುಂದೋಗುತ್ತೆ. ಆಟ ಆಡ್ತಿದ್ದಾರೆ. ನೋಡೋಣ ಯಾವ ರೀತಿ ಪಂದ್ಯ ಮುಂದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ಎಲ್ಲರೂ ಕುಂತಲ್ಲ ನಿಂತು ನೋಡೋದು ಪಂದ್ಯ ಆಗ್ಬಿಟ್ಟಿದೆ. ಯಾಕಂದ್ರೆ ಆ ರೀತಿ ಪಂದ್ಯ ನಡೀತಿದೆ. ಓಹೋ ಉತ್ತಮವಾದ ಮ್ಯಾಚ್ ಅಂತಾನೆ ಹೇಳ್ಬೋದು. ನೋಡೋಣ ಇನ್ನೂವರೆಗೆ ಏಕೆ ಟೈಗರ್ಸ್ ಒಂದು ಮತ್ತೆ ನಮ್ಮ ಕಿತ್ತೂರು ಫೈಬರ್ಸ್ ಒಂದು ಗೆದ್ದಿದೆ. ಈಗ ಮೂರನೇದು ನಮ್ಮ ಮ್ಯಾಚ್ ಎಲ್ಲಿಂದನೇ ನೋಡ್ತಿದ್ದಾರೆ ನಮ್ಮದು ಲೈವ್. ನೋಡೋಣ. ಆರಿಫ್ ಅವರು ಸಹ ಟೀಮಿನ ಮಾಲೀಕರು. ಅವರು ಕೋಚ್ ನೀಡ್ತಿದ್ದಾರೆ. ನೋಡಪ್ಪ ಈ ರೀತಿ ಆಡು ಪಾಯಿಂಟ್ ಸಿಗುತ್ತಂತ ಹೇಳ್ತಿದ್ದಾರೆ. ನೋಡೋಣ ಯಾವ ರೀತಿ ಆಡ್ತಾರೆ. ಏನು ಮ್ಯಾಚ್ ನೋಡಬೇಕು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಉತ್ತಮವಾದ ಸರ್ವಿಸ್ ಮೊದಲನೇ ಶಾಟ್ ಸಿಕ್ಕಿದೆ. ಏಕೆ ಟೈಗರ್ಸ್ಗೆ ಪಾಯಿಂಟ್ ಖಾತೆನೂ ತೆಗೆದಿದೆ. ಯಾರು ಗೆಲ್ತಾರೆ? ಯಾಕಂದ್ರೆ ಕುಂತು ನೋಡೋ ಪಂದ್ಯ ಅಲ್ಲ ಇದು, ನಿಂತು ನೋಡೋದು ಪಂದ್ಯ ಆಗ್ಬಿಟ್ಟಿದೆ. ಈಗ ಉತ್ತಮವಾದ ಆಡ್ತಿದ್ದಾರೆ. ಮತ್ತೆ ಕೈ ಚೆಲ್ಲಿದ್ದಾರೆ. ಒಂದು ಪಾಯಿಂಟ್. ಉತ್ತಮವಾದ ಶಾಟ್ ಮತ್ತೆ
ಆಗಿದೆ ಬಾಲ್ ಈ ರೀತಿ ಹೊರಗಡೆ ಹಾಕಿದ್ದಾರೆ. ಈಗ 1-2 ಖಾತೆ ನಾವು ತೆಗೆದಿದೆ ಕಿತ್ತೂರು ಫೈರ್ಸ್ನು. ನೋಡೋಣ ಗೆಲ್ಲೋದು ರುಚಿ ಕಾಣ್ತಾರ. ಆಗಿದೆ ಬ್ಲಾಕ್ ಮಾಡಲಿ. ಓಕೆ ರಂಜಿತ್ ಅವರ ಕೈಲಿಂತ ಉತ್ತಮವಾದ ಶಾಟ್ ಮತ್ತೆ ಉತ್ತಮವಾದ ಆಡ್ತಿದ್ದಾರೆ ಎರಡು ಟೀಮಿನ ಆಟಗಾರರು. ನೋಡೋಣ ನೋಡೋಣ ಅಮ್ಮನ್ ಅವರು ಉತ್ತಮವಾದ ಡ್ರಾಪ್ ಅನ್ನು ಹಾಕಿದ್ರು ಹುಸೇನ್ ಬಲ್ಲಿ ಆಗಲಿ ತಗೊಳಕ್ಕೆ ಅವರಿಗೆ. ನೋಡ್ಬೇಕು ಮತ್ತೊಮ್ಮೆ ಶಾರುಖ್ ಉತ್ತಮವಾದ ಸರ್ವಿಸ್ ಶಾರುಖರಿಂದ ಲೈನ್ ಸರ್ವಿಸ್ ಮಾಡಿದ್ದಾರೆ. ಉತ್ತಮವಾದ ಆಟ ಆಡ್ತಿದ್ದಾರೆ ಎಕೆ ಟೈಗರ್ಸ್. ಉತ್ತಮವಾದ ಶಾಟ್ ರಂಜಿತ್ ಅಣ್ಣರಿಂದ. ಏನು ರೊಚ್ಚಿಗೆದ್ದು ಆಡ್ತಿದ್ದಾರೆ ಆಟಗಾರರು. ಎಲ್ಲಿ ಹೋದ್ರು ಬಾಲನ್ನು ಗೋತಿದ್ದಾರೆ. ಎಂಥ ಮ್ಯಾಚ್ ಇದು ಪ್ರೇಕ್ಷಕರೇ. ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಕಿತ್ತೂರು ಫೈರ್ಸ್ ಗೆಲ್ಲುತ್ತಾ ಏಕೆ ಟೈಗರ್ಸ್ ಗೆಲ್ಲುತ್ತಾ? ಉತ್ತಮವಾದ ಡಿಫೆಂಡ್ ಮಾಡಿದ್ದಾರೆ ಅಸೀಮ್ ಅವರು ಸಹ. ಎಂತಪ್ಪ ಡಿಫೆಂಡ್ ಇದು. ಮತ್ತೊಂದು ಲೂಸ್ ಪಾಯಿಂಟ್, ಮತ್ತೊಂದು ಈಸಿ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಎಂತ ಪಾಯಿಂಟ್ ಕೊಟ್ರಪ್ಪ, ಎಂತ ಪಾಯಿಂಟ್ ಕೊಟ್ರು. ಇದು ಕೈ ಚೆಲ್ಲಾಕತ್ತಿದ್ದಾರೆ ಈಗ ನಮ್ಮ ಕಿತ್ತೂರು ಫೈರ್ಸ್. ಬಾಲ್ ಅಲ್ಲಿ ಕೊಟ್ರು, ಆಗ್ಲಿಲ್ಲ. 4-7 ಆಡ್ಬೇಕು. ಇನ್ನ ಮ್ಯಾಚ್ ಏನು ಹೋಗಿಲ್ಲ. ಆಡಿದ್ರೆ 5 ರಂಜಿತ್ ಅಣ್ಣವ್ರು ಆಡಲೇಬೇಕು. ಈ ಸಲ ಮತ್ತೆ ಕೈ ಚಕ್ಕಾಗಿ ಹೊರಗೆ ಹೋಗಿದೆ ಬಾಲ್. ಮತ್ತೆ ಏಕೆ ಟೈಗರ್ಸ್ಗೆ. ಈಗ 30 ಸೆಕೆಂಡ್ ಟೈಮ್ ಔಟ್ ತಗೊಂಡಿದ್ದಾರೆ. ನೋಡೋಣ. 4 ಪಾಯಿಂಟ್ ಮುನ್ನಡೆಯಿದೆ ಏಕೆ ಟೈಗರ್. ಆದರೆ ಆ ರೀತಿ ಆಟಗಾರರು ಇಲ್ಲ. ಆದರೆ ಕಿತ್ತೂರು ಫೈರ್ಸ್ ಆ ರೀತಿ ಆಟ ಆಡ್ತಿದ್ದಾರೆ. ಲಾಸ್ಟ್ ಏಕೆ ಟೈಗರ್ಸ್ ಅಣ್ಣ ಫ್ಯಾನ್ಸ್ ಭಾಳ ಮಂದಿ ಇದ್ದಾರೆ. ಯಾಕಂದರೆ ಅವರು ಎಲ್ಲಿ ಹೋಗ್ತಾರೆ ಆ ಕಡೆ ಹೋಗ್ತಿದ್ದಾರೆ. ಮತ್ತು ನಮ್ಮ ಕಿತ್ತೂರು ಫೈರ್ಸ್ ಆಟಗಾರರು ಸಹ ಅವರು ಪ್ರೇಕ್ಷಕರು ಭಾಳ ಮಂದಿ ಇದ್ದಾರೆ ನೋಡಿ. ಎಲ್ಲರೂ ಕೋಚ್ ಕೊಡ್ತಿದ್ದಾರೆ. ನಮ್ಮ ಸೋಹೆಲ್ ಅಣ್ಣ ಅವರು ಸಹ ಅವರು ಓನರ್ ಆದಂಥ ಸೋಹೆಲ್ ಅಣ್ಣ ಅವರು ಕೋಚ್ ಕೊಡ್ತಿದ್ದಾರೆ. ಅವರು ಸಹ ಕಾದು ನೋಡಬೇಕು ಯಾವ ರೀತಿ. ಮತ್ತೆ ಶಾರುಖ್ ಅವರು ಸರ್ವಿಸ್ನಲ್ಲಿ ಉತ್ತಮವಾದ ಆಡಿದ್ರು. ಉತ್ತಮವಾದ ಹೊರಗಡೆ ಮತ್ತೆ ರಂಜಿತ್ ಅಣ್ಣವ್ರ ಕೈಲೇನೆ ಹೋಗಿದೆ.
ಉತ್ತಮವಾದ ಡಿಫೆಂಡ್ ನಮ್ಮ ಮಂಜು. ಓ ಆಗ್ಲಿಲ್ಲ ಈ ಸಲ ಅಬ್ದಾಫ್ರಿಗೆ ಆಗ್ಲಿಲ್ಲ. ನೋಡೋಣ, ಮತ್ತೆ 4 ಪಾಯಿಂಟ್ ಲೀಡು. ಅದು ನೋಡಬೇಕು ಯಾವ ರೀತಿ ಆಡ್ತಾರೆ ಕಿತ್ತೂರು ಪೈರೇಟ್ಸ್ ತಂಡ. ಉತ್ತಮವಾದ ಸರ್ವಿಸ್ ಮಾಡ್ತಿದ್ದಾರೆ. ಉತ್ತಮವಾದ ಸರ್ವಿಸ್ ಮತ್ತೆ ಇವರು ಸಹ ಜರ್ಸಿ ನಂಬರ್ 25 ಅವರು ಸಹ ತಪ್ಪು ಮಾಡಿದ್ದಾರೆ. ಆಗಲಿಲ್ಲ ಹೊಡೆಯೋಕ್ಕೆ ಶಾಟ್ ಒಳಗಡೆ. ಏನಪ್ಪ 6 ಪಾಯಿಂಟ್ ಲೀಡು. ಉತ್ತಮವಾದ ಶಾಟ್ ಅಂತಲೇ ಹೇಳ್ಬೇಕು ರಂಜಿತ್ ಅವರಿಂದ. ಮತ್ತೆ ಪಾಯಿಂಟ್ ಆಗಿದೆ 6-11. ಮತ್ತೆ 5 ಪಾಯಿಂಟ್ ಲೀಡು. 4 ಇತ್ತು, ಈ 5 ಆಗಿದೆ. ನೋಡ್ಬೇಕು ತಪ್ಪನ್ನು ತಿದ್ಕೊಂತೆ. ಉತ್ತಮವಾದ ಆಡಿದ್ದಾರೆ ಹಸಿಮೂರು ಸಹ. पहिली बात तुम बोलता नहीं पॉइंट ಉತ್ತಮವಾದ ಚಾಚಿ. ಉತ್ತಮವಾದ ಡಿಫೆಂಡ್ IRN. ಗ್ರೌಂಡ್ ಎಲ್ಲ ಸೈಲೆಂಟ್ ಆಗಿದೆ. ಬಾ 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 ಯಾವ ರೀತಿ ಪಂದ್ಯಪ್ಪ. ಉತ್ತಮವಾದ ಡಿಫೆಂಡ್. ಮ್ಯಾಚ್ ಅನ್ನು ಕೈ ಚಾಲಿದ್ದಾರೆ ಇಲ್ಲಿ. ಈಗ 12 6 ಪಾಯಿಂಟ್ ಲೀಡು. ಓ ಬಾಲಿಗೆ ಬಂದಿದೆ ಪಂದ್ಯ. ಯಾಕೆ ಟೈಗರ್ಸ್ ಏನಪ್ಪ ಒಂದು ರೀತಿ ನೋಡ್ತಿದ್ರೆ ಕಿತ್ತೂರು ಪೈರೇಟ್ಸ್ನೇ ಗೆಲ್ಬೋದಿತ್ತು. ನೋಡ್ಬೇಕು ಏನು ಆಗಿಲ್ಲ. ಆದ್ರೆ ಹೋಯ್ತು ಪಂದ್ಯ. ಇಲ್ಲಿಂದ ಗೇಮಿಗೆ ಬಂದ್ರು. ಗೇಮ್ ಬಾಲ್ ಯಾಕೆ ಟೈಗರ್ಸ್ನ. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೇಕು ರಂಜಿತ್ ಅಣ್ಣವರಿಂದ. ಅಂತ ಫೈನಲ್ ಮ್ಯಾಚ್ ಇದ್ದಿದ್ದು 7 ಪಾಯಿಂಟ್ ಲೀಡ್ ಆಗಿದೆ. ಏನು ಸಾಧ್ಯತೆ ಆಗುತ್ತಾ ರಂಜಿತ್ ಅಣ್ಣವ್ರ ಕೈಲಿಂದ? ಉತ್ತಮವಾದ ಸರ್ವಿಸ್ ಮಾಡಿದ್ದಾರೆ. ವಿನ್ ಆಗಿದೆ ಏಕೆ ಟೈಗರ್ಸ್ ಗೆದ್ದಿದೆ ಇಲ್ಲಿ ಫೈನಲ್.